ದಲ್ಲೂ ಯೂರಿಯಾ ಗೊಬ್ಬರಕ್ಕಾಗಿ ರೈತರು ಪರದಾಡ್ತಾ ಇದ್ದಾರೆ. ಯೂರಿಯಾ ಸಿಗದೆ ರೈತರಲ್ಲಿ ಬೆಳೆ ಕಳೆದುಕೊಳ್ಳುವ ಆತಂಕ ಮನೆ ಮಾಡಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಯೂರಿಯಾಗಾಗಿ ಸಾಕಷ್ಟು ಅಭಾವ ಸೃಷ್ಟಿಯಾಗಿತ್ತು. ಹೀಗಾಗಿ ರೈತರು ಸಾಕಷ್ಟು ಏನಂದ್ರೆ ಒಂದು ರೀತಿಯಲ್ಲಿ ಆತಂಕಕ್ಕೆ ಮನೆ ಮಾಡಿದ್ರು. ಯಾಕಂದ್ರೆ ಯೂರಿಯಾ ಗೊಬ್ಬರ ಸಿಗದೆ ಹೋದ್ರೆ ನಾವು ನಮ್ಮ ಬೆಳೆಗಳನ್ನ ಕಳೆದುಕೊಳ್ತೀವಿ ಅನ್ನೋ ಒಂದು ಆತಂಕದಲ್ಲಿದ್ದು. ಆದ್ರೆ ಸದ್ಯ ಇವತ್ತೇನಂತಂದ್ರೆ ಕೊಪ್ಪಳದಲ್ಲಿ ಈಗಾಗಲೇ ಯೂರಿಯಾ ಗೊಬ್ಬರ ವಿತರಣೆ ಆಗ್ತಾ ಇದೆ. ಸದ್ಯ ನೀವು ನೋಡ್ತಾ ಇರಬಹುದು, ಈಗಾಗಲೇ ಬೆಳಗ್ಗೆ 4 ಗಂಟೆ ಅಂತಾನೆ ರೈತರು ಈ ಒಂದು ಸೊಸೈಟಿಗೆ ಆಗಮಿಸಿ ಯೂರಿಯಾವನ್ನ ಖರೀದಿ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಇವತ್ತು ಬೆಳಗ್ಗೆಯಿಂದ ಆರಂಭವಾಗಿರುವಂತಹ ಈ ಒಂದು ಯೂರಿಯಾ ವಿತರಣೆ ಪ್ರತಿಯೊಬ್ಬರಿಗೂ ಅಂದ್ರೆ 2 ಚೀಲ ಏನು ಯೂರಿಯಾನ ಈಗಾಗಲೇ ವಿತರಣೆ ಮಾಡ್ತಾ ಇದ್ದಾರೆ. ಆದ್ರೆ ಈ ಒಂದು 2 ಚೀಲವನ್ನ ಕೊಡ್ತಾ ಇರೋದು ರೈತರಿಗೆ ಸಾಕಾಗೋದಿಲ್ಲ. ನಮಗೆ ಇನ್ನೂ ಹೆಚ್ಚಿನ ಏನು ಗೊಬ್ಬರ ಬೇಕು ಅನ್ನುವಂತ ಒಂದು ಬೇಡಿಕೆಯನ್ನ ಇಲ್ಲಿರುವಂತಹ ರೈತರು ಇಡ್ತಾ ಇದ್ದಾರೆ. ಆದ್ರೆ ಏನಂದ್ರೆ ಈಗಾಗಲೇ ಕೊಪ್ಪಳ ಜಿಲ್ಲೆಗೆ 51,000 ಏನು ಮೆಟ್ರಿಕ್ ಟನ್ ಗೊಬ್ಬರ ಇಲ್ಲಿ ಒಂದು ಬೇಡಿಕೆ ಇದೆ. ಆದ್ರೆ ಇದುವರೆಗೂ ಕೂಡ ಇಲ್ಲಿ ಬಂದಿರತಕ್ಕಂಥದ್ದು 31,000 ಮೆಟ್ರಿಕ್ ಟನ್ ಗೊಬ್ಬರ ಈಗಾಗಲೇ ಕೊಪ್ಪಳ ಜಿಲ್ಲೆಗೆ ಬಂದಿದೆ. ಹೀಗಾಗಿ ಬಂದಿದ್ರಲ್ಲಿ ಕೆಲವೊಂದು ರೀತಿಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ವಿತರಣೆಯನ್ನು ಮಾಡ್ತಾ ಇದ್ದಾರೆ. ನಂತರ 2-3 ದಿನಗಳ ಕಳೆದ ನಂತರ ಮತ್ತೆ ಸ್ಟಾಕ್ ಬಂದ ನಂತರ ಮತ್ತೆ ರೈತರಿಗೆ ಒಂದು ಯೂರಿಯಾವನ್ನ ವಿತರಣೆ ಮಾಡ್ತೀವಿ ಅನ್ನುವಂತ ಮಾತನ್ನ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಹಿರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ದಲ್ಲೂ ಯೂರಿಯಾ ಗೊಬ್ಬರಕ್ಕಾಗಿ ರೈತರು ಪರದಾಡ್ತಾ ಇದ್ದಾರೆ. ಯೂರಿಯಾ ಸಿಗದೆ ರೈತರಲ್ಲಿ ಬೆಳೆ ಕಳೆದುಕೊಳ್ಳುವ ಆತಂಕ ಮನೆ ಮಾಡಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಯೂರಿಯಾಗಾಗಿ ಸಾಕಷ್ಟು ಅಭಾವ ಸೃಷ್ಟಿಯಾಗಿತ್ತು. ಹೀಗಾಗಿ ರೈತರು ಸಾಕಷ್ಟು ಏನಂದ್ರೆ ಒಂದು ರೀತಿಯಲ್ಲಿ ಆತಂಕಕ್ಕೆ ಮನೆ ಮಾಡಿದ್ರು. ಯಾಕಂದ್ರೆ ಯೂರಿಯಾ ಗೊಬ್ಬರ ಸಿಗದೆ ಹೋದ್ರೆ ನಾವು ನಮ್ಮ ಬೆಳೆಗಳನ್ನ ಕಳೆದುಕೊಳ್ತೀವಿ ಅನ್ನೋ ಒಂದು ಆತಂಕದಲ್ಲಿದ್ದು. ಆದ್ರೆ ಸದ್ಯ ಇವತ್ತೇನಂತಂದ್ರೆ ಕೊಪ್ಪಳದಲ್ಲಿ ಈಗಾಗಲೇ ಯೂರಿಯಾ ಗೊಬ್ಬರ ವಿತರಣೆ ಆಗ್ತಾ ಇದೆ. ಸದ್ಯ ನೀವು ನೋಡ್ತಾ ಇರಬಹುದು, ಈಗಾಗಲೇ ಬೆಳಗ್ಗೆ 4 ಗಂಟೆ ಅಂತಾನೆ ರೈತರು ಈ ಒಂದು ಸೊಸೈಟಿಗೆ ಆಗಮಿಸಿ ಯೂರಿಯಾವನ್ನ ಖರೀದಿ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಇವತ್ತು ಬೆಳಗ್ಗೆಯಿಂದ ಆರಂಭವಾಗಿರುವಂತಹ ಈ ಒಂದು ಯೂರಿಯಾ ವಿತರಣೆ ಪ್ರತಿಯೊಬ್ಬರಿಗೂ ಅಂದ್ರೆ 2 ಚೀಲ ಏನು ಯೂರಿಯಾನ ಈಗಾಗಲೇ ವಿತರಣೆ ಮಾಡ್ತಾ ಇದ್ದಾರೆ. ಆದ್ರೆ ಈ ಒಂದು 2 ಚೀಲವನ್ನ ಕೊಡ್ತಾ ಇರೋದು ರೈತರಿಗೆ ಸಾಕಾಗೋದಿಲ್ಲ. ನಮಗೆ ಇನ್ನೂ ಹೆಚ್ಚಿನ ಏನು ಗೊಬ್ಬರ ಬೇಕು ಅನ್ನುವಂತ ಒಂದು ಬೇಡಿಕೆಯನ್ನ ಇಲ್ಲಿರುವಂತಹ ರೈತರು ಇಡ್ತಾ ಇದ್ದಾರೆ. ಆದ್ರೆ ಏನಂದ್ರೆ ಈಗಾಗಲೇ ಕೊಪ್ಪಳ ಜಿಲ್ಲೆಗೆ 51,000 ಏನು ಮೆಟ್ರಿಕ್ ಟನ್ ಗೊಬ್ಬರ ಇಲ್ಲಿ ಒಂದು ಬೇಡಿಕೆ ಇದೆ. ಆದ್ರೆ ಇದುವರೆಗೂ ಕೂಡ ಇಲ್ಲಿ ಬಂದಿರತಕ್ಕಂಥದ್ದು 31,000 ಮೆಟ್ರಿಕ್ ಟನ್ ಗೊಬ್ಬರ ಈಗಾಗಲೇ ಕೊಪ್ಪಳ ಜಿಲ್ಲೆಗೆ ಬಂದಿದೆ. ಹೀಗಾಗಿ ಬಂದಿದ್ರಲ್ಲಿ ಕೆಲವೊಂದು ರೀತಿಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ವಿತರಣೆಯನ್ನು ಮಾಡ್ತಾ ಇದ್ದಾರೆ. ನಂತರ 2-3 ದಿನಗಳ ಕಳೆದ ನಂತರ ಮತ್ತೆ ಸ್ಟಾಕ್ ಬಂದ ನಂತರ ಮತ್ತೆ ರೈತರಿಗೆ ಒಂದು ಯೂರಿಯಾವನ್ನ ವಿತರಣೆ ಮಾಡ್ತೀವಿ ಅನ್ನುವಂತ ಮಾತನ್ನ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಹಿರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ದಲ್ಲೂ ಯೂರಿಯಾ ಗೊಬ್ಬರಕ್ಕಾಗಿ ರೈತರು ಪರದಾಡ್ತಾ ಇದ್ದಾರೆ. ಯೂರಿಯಾ ಸಿಗದೆ ರೈತರಲ್ಲಿ ಬೆಳೆ ಕಳೆದುಕೊಳ್ಳುವ ಆತಂಕ ಮನೆ ಮಾಡಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಯೂರಿಯಾಗಾಗಿ ಸಾಕಷ್ಟು ಅಭಾವ ಸೃಷ್ಟಿಯಾಗಿತ್ತು. ಹೀಗಾಗಿ ರೈತರು ಸಾಕಷ್ಟು ಏನಂದ್ರೆ ಒಂದು ರೀತಿಯಲ್ಲಿ ಆತಂಕಕ್ಕೆ ಮನೆ ಮಾಡಿದ್ರು. ಯಾಕಂದ್ರೆ ಯೂರಿಯಾ ಗೊಬ್ಬರ ಸಿಗದೆ ಹೋದ್ರೆ ನಾವು ನಮ್ಮ ಬೆಳೆಗಳನ್ನ ಕಳೆದುಕೊಳ್ತೀವಿ ಅನ್ನೋ ಒಂದು ಆತಂಕದಲ್ಲಿದ್ದು. ಆದ್ರೆ ಸದ್ಯ ಇವತ್ತೇನಂತಂದ್ರೆ ಕೊಪ್ಪಳದಲ್ಲಿ ಈಗಾಗಲೇ ಯೂರಿಯಾ ಗೊಬ್ಬರ ವಿತರಣೆ ಆಗ್ತಾ ಇದೆ. ಸದ್ಯ ನೀವು ನೋಡ್ತಾ ಇರಬಹುದು, ಈಗಾಗಲೇ ಬೆಳಗ್ಗೆ 4 ಗಂಟೆ ಅಂತಾನೆ ರೈತರು ಈ ಒಂದು ಸೊಸೈಟಿಗೆ ಆಗಮಿಸಿ ಯೂರಿಯಾವನ್ನ ಖರೀದಿ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಇವತ್ತು ಬೆಳಗ್ಗೆಯಿಂದ ಆರಂಭವಾಗಿರುವಂತಹ ಈ ಒಂದು ಯೂರಿಯಾ ವಿತರಣೆ ಪ್ರತಿಯೊಬ್ಬರಿಗೂ ಅಂದ್ರೆ 2 ಚೀಲ ಏನು ಯೂರಿಯಾನ ಈಗಾಗಲೇ ವಿತರಣೆ ಮಾಡ್ತಾ ಇದ್ದಾರೆ. ಆದ್ರೆ ಈ ಒಂದು 2 ಚೀಲವನ್ನ ಕೊಡ್ತಾ ಇರೋದು ರೈತರಿಗೆ ಸಾಕಾಗೋದಿಲ್ಲ. ನಮಗೆ ಇನ್ನೂ ಹೆಚ್ಚಿನ ಏನು ಗೊಬ್ಬರ ಬೇಕು ಅನ್ನುವಂತ ಒಂದು ಬೇಡಿಕೆಯನ್ನ ಇಲ್ಲಿರುವಂತಹ ರೈತರು ಇಡ್ತಾ ಇದ್ದಾರೆ. ಆದ್ರೆ ಏನಂದ್ರೆ ಈಗಾಗಲೇ ಕೊಪ್ಪಳ ಜಿಲ್ಲೆಗೆ 51,000 ಏನು ಮೆಟ್ರಿಕ್ ಟನ್ ಗೊಬ್ಬರ ಇಲ್ಲಿ ಒಂದು ಬೇಡಿಕೆ ಇದೆ. ಆದ್ರೆ ಇದುವರೆಗೂ ಕೂಡ ಇಲ್ಲಿ ಬಂದಿರತಕ್ಕಂಥದ್ದು 31,000 ಮೆಟ್ರಿಕ್ ಟನ್ ಗೊಬ್ಬರ ಈಗಾಗಲೇ ಕೊಪ್ಪಳ ಜಿಲ್ಲೆಗೆ ಬಂದಿದೆ. ಹೀಗಾಗಿ ಬಂದಿದ್ರಲ್ಲಿ ಕೆಲವೊಂದು ರೀತಿಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ವಿತರಣೆಯನ್ನು ಮಾಡ್ತಾ ಇದ್ದಾರೆ. ನಂತರ 2-3 ದಿನಗಳ ಕಳೆದ ನಂತರ ಮತ್ತೆ ಸ್ಟಾಕ್ ಬಂದ ನಂತರ ಮತ್ತೆ ರೈತರಿಗೆ ಒಂದು ಯೂರಿಯಾವನ್ನ ವಿತರಣೆ ಮಾಡ್ತೀವಿ ಅನ್ನುವಂತ ಮಾತನ್ನ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಹಿರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ದಲ್ಲೂ ಯೂರಿಯಾ ಗೊಬ್ಬರಕ್ಕಾಗಿ ರೈತರು ಪರದಾಡ್ತಾ ಇದ್ದಾರೆ. ಯೂರಿಯಾ ಸಿಗದೆ ರೈತರಲ್ಲಿ ಬೆಳೆ ಕಳೆದುಕೊಳ್ಳುವ ಆತಂಕ ಮನೆ ಮಾಡಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಯೂರಿಯಾಗಾಗಿ ಸಾಕಷ್ಟು ಅಭಾವ ಸೃಷ್ಟಿಯಾಗಿತ್ತು. ಹೀಗಾಗಿ ರೈತರು ಸಾಕಷ್ಟು ಏನಂದ್ರೆ ಒಂದು ರೀತಿಯಲ್ಲಿ ಆತಂಕಕ್ಕೆ ಮನೆ ಮಾಡಿದ್ರು. ಯಾಕಂದ್ರೆ ಯೂರಿಯಾ ಗೊಬ್ಬರ ಸಿಗದೆ ಹೋದ್ರೆ ನಾವು ನಮ್ಮ ಬೆಳೆಗಳನ್ನ ಕಳೆದುಕೊಳ್ತೀವಿ ಅನ್ನೋ ಒಂದು ಆತಂಕದಲ್ಲಿದ್ದು. ಆದ್ರೆ ಸದ್ಯ ಇವತ್ತೇನಂತಂದ್ರೆ ಕೊಪ್ಪಳದಲ್ಲಿ ಈಗಾಗಲೇ ಯೂರಿಯಾ ಗೊಬ್ಬರ ವಿತರಣೆ ಆಗ್ತಾ ಇದೆ. ಸದ್ಯ ನೀವು ನೋಡ್ತಾ ಇರಬಹುದು, ಈಗಾಗಲೇ ಬೆಳಗ್ಗೆ 4 ಗಂಟೆ ಅಂತಾನೆ ರೈತರು ಈ ಒಂದು ಸೊಸೈಟಿಗೆ ಆಗಮಿಸಿ ಯೂರಿಯಾವನ್ನ ಖರೀದಿ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಇವತ್ತು ಬೆಳಗ್ಗೆಯಿಂದ ಆರಂಭವಾಗಿರುವಂತಹ ಈ ಒಂದು ಯೂರಿಯಾ ವಿತರಣೆ ಪ್ರತಿಯೊಬ್ಬರಿಗೂ ಅಂದ್ರೆ 2 ಚೀಲ ಏನು ಯೂರಿಯಾನ ಈಗಾಗಲೇ ವಿತರಣೆ ಮಾಡ್ತಾ ಇದ್ದಾರೆ. ಆದ್ರೆ ಈ ಒಂದು 2 ಚೀಲವನ್ನ ಕೊಡ್ತಾ ಇರೋದು ರೈತರಿಗೆ ಸಾಕಾಗೋದಿಲ್ಲ. ನಮಗೆ ಇನ್ನೂ ಹೆಚ್ಚಿನ ಏನು ಗೊಬ್ಬರ ಬೇಕು ಅನ್ನುವಂತ ಒಂದು ಬೇಡಿಕೆಯನ್ನ ಇಲ್ಲಿರುವಂತಹ ರೈತರು ಇಡ್ತಾ ಇದ್ದಾರೆ. ಆದ್ರೆ ಏನಂದ್ರೆ ಈಗಾಗಲೇ ಕೊಪ್ಪಳ ಜಿಲ್ಲೆಗೆ 51,000 ಏನು ಮೆಟ್ರಿಕ್ ಟನ್ ಗೊಬ್ಬರ ಇಲ್ಲಿ ಒಂದು ಬೇಡಿಕೆ ಇದೆ. ಆದ್ರೆ ಇದುವರೆಗೂ ಕೂಡ ಇಲ್ಲಿ ಬಂದಿರತಕ್ಕಂಥದ್ದು 31,000 ಮೆಟ್ರಿಕ್ ಟನ್ ಗೊಬ್ಬರ ಈಗಾಗಲೇ ಕೊಪ್ಪಳ ಜಿಲ್ಲೆಗೆ ಬಂದಿದೆ. ಹೀಗಾಗಿ ಬಂದಿದ್ರಲ್ಲಿ ಕೆಲವೊಂದು ರೀತಿಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ವಿತರಣೆಯನ್ನು ಮಾಡ್ತಾ ಇದ್ದಾರೆ. ನಂತರ 2-3 ದಿನಗಳ ಕಳೆದ ನಂತರ ಮತ್ತೆ ಸ್ಟಾಕ್ ಬಂದ ನಂತರ ಮತ್ತೆ ರೈತರಿಗೆ ಒಂದು ಯೂರಿಯಾವನ್ನ ವಿತರಣೆ ಮಾಡ್ತೀವಿ ಅನ್ನುವಂತ ಮಾತನ್ನ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಹಿರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ದಲ್ಲೂ ಯೂರಿಯಾ ಗೊಬ್ಬರಕ್ಕಾಗಿ ರೈತರು ಪರದಾಡ್ತಾ ಇದ್ದಾರೆ. ಯೂರಿಯಾ ಸಿಗದೆ ರೈತರಲ್ಲಿ ಬೆಳೆ ಕಳೆದುಕೊಳ್ಳುವ ಆತಂಕ ಮನೆ ಮಾಡಿದೆ.
ಕೊಪ್ಪಳ ಜಿಲ್ಲೆಯಲ್ಲಿ ಯೂರಿಯಾಗಾಗಿ ಸಾಕಷ್ಟು ಅಭಾವ ಸೃಷ್ಟಿಯಾಗಿತ್ತು. ಹೀಗಾಗಿ ರೈತರು ಸಾಕಷ್ಟು ಏನಂತಂದ್ರೆ ಒಂದು ರೀತಿಯಲ್ಲಿ ಆತಂಕಕ್ಕೆ ಮನೆ ಮಾಡಿದ್ರು. ಯಾಕಂದ್ರೆ ಯೂರಿಯಾ ಗೊಬ್ಬರ ಸಿಗದೆ ಹೋದ್ರೆ ನಾವು ನಮ್ಮ ಬೆಳೆಗಳನ್ನ ಕಳೆದುಕೊಳ್ತೀವಿ ಅನ್ನೋ ಒಂದು ಆತಂಕದಲ್ಲಿದ್ದು. ಆದ್ರೆ ಸದ್ಯ ಇವತ್ತೇನಂತಂದ್ರೆ ಕೊಪ್ಪಳದಲ್ಲಿ ಈಗಾಗಲೇ ಯೂರಿಯಾ ಗೊಬ್ಬರ ವಿತರಣೆ ಆಗ್ತಾ ಇದೆ. ಸದ್ಯ ನೀವು ನೋಡ್ತಾ ಇರಬಹುದು, ಈಗಾಗಲೇ ಬೆಳಗ್ಗೆ 4 ಗಂಟೆ ಅಂತಾನೆ ರೈತರು ಈ ಒಂದು ಸೊಸೈಟಿಗೆ ಆಗಮಿಸಿ ಯೂರಿಯಾವನ್ನ ಖರೀದಿ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಇವತ್ತು ಬೆಳಗ್ಗೆಯಿಂದ ಆರಂಭವಾಗಿರುವಂತಹ ಈ ಒಂದು ಯೂರಿಯಾ ವಿತರಣೆ ಪ್ರತಿಯೊಬ್ಬರಿಗೂ ಅಂದ್ರೆ 2 ಚೀಲ ಏನು ಯೂರಿಯಾನ ಈಗಾಗಲೇ ವಿತರಣೆ ಮಾಡ್ತಾ ಇದ್ದಾರೆ. ಆದ್ರೆ ಈ ಒಂದು 2 ಚೀಲವನ್ನ ಕೊಡ್ತಾ ಇರೋದು ರೈತರಿಗೆ ಸಾಕಾಗೋದಿಲ್ಲ, ನಮಗೆ ಇನ್ನೂ ಹೆಚ್ಚಿನ ಏನು ಗೊಬ್ಬರ ಬೇಕು ಅನ್ನುವಂತ ಒಂದು ಬೇಡಿಕೆಯನ್ನ ಇಲ್ಲಿರುವಂತಹ ರೈತರು ಇಡ್ತಾ ಇದ್ದಾರೆ. ಆದ್ರೆ ಏನಂದ್ರೆ ಈಗಾಗಲೇ ಕೊಪ್ಪಳ ಜಿಲ್ಲೆಗೆ 51,000 ಏನು ಮೆಟ್ರಿಕ್ ಟನ್ ಗೊಬ್ಬರ ಇಲ್ಲಿ ಒಂದು ಬೇಡಿಕೆ ಇದೆ. ಆದ್ರೆ ಇದುವರೆಗೂ ಕೂಡ ಇಲ್ಲಿ ಬಂದಿರತಕ್ಕಂಥದ್ದು 31,000 ಮೆಟ್ರಿಕ್ ಟನ್ ಗೊಬ್ಬರ ಈಗಾಗಲೇ ಕೊಪ್ಪಳ ಜಿಲ್ಲೆಗೆ ಬಂದಿದೆ. ಹೀಗಾಗಿ ಬಂದದ್ರಲ್ಲಿ ಕೆಲವೊಂದು ರೀತಿಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ವಿತರಣೆಯನ್ನು ಮಾಡ್ತಾ ಇದ್ದಾರೆ. ನಂತರ 2-3 ದಿನಗಳ ಕಳೆದ ನಂತರ ಮತ್ತೆ ಸ್ಟಾಕ್ ಬಂದ ನಂತರ ಮತ್ತೆ ರೈತರಿಗೆ ಒಂದು ಯೂರಿಯಾವನ್ನ ವಿತರಣೆ ಮಾಡ್ತೀವಿ ಅನ್ನುವಂತ ಮಾತನ್ನ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಹಿರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಯೂರಿಯಾ ಗೊಬ್ಬರಕ್ಕಾಗಿ ರೈತರು ಪರದಾಡ್ತಾ ಇದ್ದಾರೆ. ಯೂರಿಯಾ ಸಿಗದೆ ರೈತರಲ್ಲಿ ಬೆಳೆ ಕಳೆದುಕೊಳ್ಳುವ ಆತಂಕ ಮನೆ ಮಾಡಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಯೂರಿಯಾಗಾಗಿ ಸಾಕಷ್ಟು ಅಭಾವ ಸೃಷ್ಟಿಯಾಗಿತ್ತು. ಹೀಗಾಗಿ ರೈತರು ಸಾಕಷ್ಟು ಏನಂತಂದ್ರೆ ಒಂದು ರೀತಿಯಲ್ಲಿ ಆತಂಕಕ್ಕೆ ಮನೆ ಮಾಡಿದ್ರು. ಯಾಕಂದ್ರೆ ಯೂರಿಯಾ ಗೊಬ್ಬರ ಸಿಗದೆ ಹೋದ್ರೆ ನಾವು ನಮ್ಮ ಬೆಳೆಗಳನ್ನ ಕಳೆದುಕೊಳ್ತೀವಿ ಅನ್ನೋ ಒಂದು ಆತಂಕದಲ್ಲಿದ್ದು. ಆದ್ರೆ ಸದ್ಯ ಇವತ್ತೇನಂತಂದ್ರೆ ಕೊಪ್ಪಳದಲ್ಲಿ ಈಗಾಗಲೇ ಯೂರಿಯಾ ಗೊಬ್ಬರ ವಿತರಣೆ ಆಗ್ತಾ ಇದೆ. ಸದ್ಯ ನೀವು ನೋಡ್ತಾ ಇರಬಹುದು, ಈಗಾಗಲೇ ಬೆಳಗ್ಗೆ 4 ಗಂಟೆ ಅಂತಾನೆ ರೈತರು ಈ ಒಂದು ಸೊಸೈಟಿಗೆ ಆಗಮಿಸಿ ಯೂರಿಯಾವನ್ನ ಖರೀದಿ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಇವತ್ತು ಬೆಳಗ್ಗೆಯಿಂದ ಆರಂಭವಾಗಿರುವಂತಹ ಈ ಒಂದು ಯೂರಿಯಾ ವಿತರಣೆ ಪ್ರತಿಯೊಬ್ಬರಿಗೂ ಅಂದ್ರೆ 2 ಚೀಲ ಏನು ಯೂರಿಯಾನ ಈಗಾಗಲೇ ವಿತರಣೆ ಮಾಡ್ತಾ ಇದ್ದಾರೆ. ಆದ್ರೆ ಈ ಒಂದು 2 ಚೀಲವನ್ನ ಕೊಡ್ತಾ ಇರೋದು ರೈತರಿಗೆ ಸಾಕಾಗೋದಿಲ್ಲ, ನಮಗೆ ಇನ್ನೂ ಹೆಚ್ಚಿನ ಏನು ಗೊಬ್ಬರ ಬೇಕು ಅನ್ನುವಂತ ಒಂದು ಬೇಡಿಕೆಯನ್ನ ಇಲ್ಲಿರುವಂತಹ ರೈತರು ಇಡ್ತಾ ಇದ್ದಾರೆ. ಆದ್ರೆ ಏನಂದ್ರೆ ಈಗಾಗಲೇ ಕೊಪ್ಪಳ ಜಿಲ್ಲೆಗೆ 51,000 ಏನು ಮೆಟ್ರಿಕ್ ಟನ್ ಗೊಬ್ಬರ ಇಲ್ಲಿ ಒಂದು ಬೇಡಿಕೆ ಇದೆ. ಆದ್ರೆ ಇದುವರೆಗೂ ಕೂಡ ಇಲ್ಲಿ ಬಂದಿರತಕ್ಕಂಥದ್ದು 31,000 ಮೆಟ್ರಿಕ್ ಟನ್ ಗೊಬ್ಬರ ಈಗಾಗಲೇ ಕೊಪ್ಪಳ ಜಿಲ್ಲೆಗೆ ಬಂದಿದೆ. ಹೀಗಾಗಿ ಬಂದದ್ರಲ್ಲಿ ಕೆಲವೊಂದು ರೀತಿಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ವಿತರಣೆಯನ್ನು ಮಾಡ್ತಾ ಇದ್ದಾರೆ. ನಂತರ 2-3 ದಿನಗಳ ಕಳೆದ ನಂತರ ಮತ್ತೆ ಸ್ಟಾಕ್ ಬಂದ ನಂತರ ಮತ್ತೆ ರೈತರಿಗೆ ಒಂದು ಯೂರಿಯಾವನ್ನ ವಿತರಣೆ ಮಾಡ್ತೀವಿ ಅನ್ನುವಂತ ಮಾತನ್ನ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಹಿರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಯೂರಿಯಾ ಗೊಬ್ಬರಕ್ಕಾಗಿ ರೈತರು ಪರದಾಡ್ತಾ ಇದ್ದಾರೆ. ಯೂರಿಯಾ ಸಿಗದೆ ರೈತರಲ್ಲಿ ಬೆಳೆ ಕಳೆದುಕೊಳ್ಳುವ ಆತಂಕ ಮನೆ ಮಾಡಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಯೂರಿಯಾಗಾಗಿ ಸಾಕಷ್ಟು ಅಭಾವ ಸೃಷ್ಟಿಯಾಗಿತ್ತು. ಹೀಗಾಗಿ ರೈತರು ಸಾಕಷ್ಟು ಏನಂತಂದ್ರೆ ಒಂದು ರೀತಿಯಲ್ಲಿ ಆತಂಕಕ್ಕೆ ಮನೆ ಮಾಡಿದ್ರು. ಯಾಕಂದ್ರೆ ಯೂರಿಯಾ ಗೊಬ್ಬರ ಸಿಗದೆ ಹೋದ್ರೆ ನಾವು ನಮ್ಮ ಬೆಳೆಗಳನ್ನ ಕಳೆದುಕೊಳ್ತೀವಿ ಅನ್ನೋ ಒಂದು ಆತಂಕದಲ್ಲಿದ್ದು. ಆದ್ರೆ ಸದ್ಯ ಇವತ್ತೇನಂತಂದ್ರೆ ಕೊಪ್ಪಳದಲ್ಲಿ ಈಗಾಗಲೇ ಯೂರಿಯಾ ಗೊಬ್ಬರ ವಿತರಣೆ ಆಗ್ತಾ ಇದೆ. ಸದ್ಯ ನೀವು ನೋಡ್ತಾ ಇರಬಹುದು, ಈಗಾಗಲೇ ಬೆಳಗ್ಗೆ 4 ಗಂಟೆ ಅಂತಾನೆ ರೈತರು ಈ ಒಂದು ಸೊಸೈಟಿಗೆ ಆಗಮಿಸಿ ಯೂರಿಯಾವನ್ನ ಖರೀದಿ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಇವತ್ತು ಬೆಳಗ್ಗೆಯಿಂದ ಆರಂಭವಾಗಿರುವಂತಹ ಈ ಒಂದು ಯೂರಿಯಾ ವಿತರಣೆ ಪ್ರತಿಯೊಬ್ಬರಿಗೂ ಅಂದ್ರೆ 2 ಚೀಲ ಏನು ಯೂರಿಯಾನ ಈಗಾಗಲೇ ವಿತರಣೆ ಮಾಡ್ತಾ ಇದ್ದಾರೆ. ಆದ್ರೆ ಈ ಒಂದು 2 ಚೀಲವನ್ನ ಕೊಡ್ತಾ ಇರೋದು ರೈತರಿಗೆ ಸಾಕಾಗೋದಿಲ್ಲ, ನಮಗೆ ಇನ್ನೂ ಹೆಚ್ಚಿನ ಏನು ಗೊಬ್ಬರ ಬೇಕು ಅನ್ನುವಂತ ಒಂದು ಬೇಡಿಕೆಯನ್ನ ಇಲ್ಲಿರುವಂತಹ ರೈತರು ಇಡ್ತಾ ಇದ್ದಾರೆ. ಆದ್ರೆ ಏನಂದ್ರೆ ಈಗಾಗಲೇ ಕೊಪ್ಪಳ ಜಿಲ್ಲೆಗೆ 51,000 ಏನು ಮೆಟ್ರಿಕ್ ಟನ್ ಗೊಬ್ಬರ ಇಲ್ಲಿ ಒಂದು ಬೇಡಿಕೆ ಇದೆ. ಆದ್ರೆ ಇದುವರೆಗೂ ಕೂಡ ಇಲ್ಲಿ ಬಂದಿರತಕ್ಕಂಥದ್ದು 31,000 ಮೆಟ್ರಿಕ್ ಟನ್ ಗೊಬ್ಬರ ಈಗಾಗಲೇ ಕೊಪ್ಪಳ ಜಿಲ್ಲೆಗೆ ಬಂದಿದೆ. ಹೀಗಾಗಿ ಬಂದದ್ರಲ್ಲಿ ಕೆಲವೊಂದು ರೀತಿಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ವಿತರಣೆಯನ್ನು ಮಾಡ್ತಾ ಇದ್ದಾರೆ. ನಂತರ 2-3 ದಿನಗಳ ಕಳೆದ ನಂತರ ಮತ್ತೆ ಸ್ಟಾಕ್ ಬಂದ ನಂತರ ಮತ್ತೆ ರೈತರಿಗೆ ಒಂದು ಯೂರಿಯಾವನ್ನ ವಿತರಣೆ ಮಾಡ್ತೀವಿ ಅನ್ನುವಂತ ಮಾತನ್ನ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಹಿರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ.